ಜಂ ಕಿಂಚ ವಿಚಿಂತಿತೋ ನೀರಹವತ್ತಿ ಹವೇ ಜಲ ಸಾಹು ನದ್ದೂನಯೇಯತ್ತಂ ತದಾಹೂತಂ ತಸ್ಯ ನಿತ್ಯಂ ಧ್ಯಾನಂ. ಯಾವ ಸಮಯದಲ್ಲಿ ಸಾಧುಗಳು ಏಕಾಗ್ರತೆಯನ್ನು ಪಡೆಯುವುದು ಅದಕ್ಕೆ ಧ್ಯಾನ ಅಂತ. ಮುನಿ ಮಾಡಿದ್ರೆ ಎಲ್ಲಿ ಬೇಕಾದರೂ ಕುಂದಿರ್ಬೋದು. ಸಮಸ್ಯಾದೊಳಗೆ, ಗುಡ್ಡದೊಳಗೆ, ಬೆಟ್ಟದೊಳಗೆ, ಅರಣ್ಯದೊಳಗೆ, ಕಲ್ಲಿನ ಮ್ಯಾಲ, ನೆಲದ ಮ್ಯಾಲ ಎಲ್ಲಿಯಾದರೂ ಕುಂತವ್ರು ಏನು ಮಾಡ್ತಾರೋ ಆತಾಪ ಯೋಗನ ಮಾಡ್ತಿರ್ತಾರೆ. ಅದನ್ನಿಲ್ಲ ಅನೇಕ ಪ್ರಕಾರ ಅವ್ರು ಏನು ಮಾಡ್ತಾರೆ, ವಿಚಾರ ಮಾಡ್ತಾರೆ. ಇಚ್ಛಾ ಅಂತಂದ್ರೇನು, ಇಲ್ಲಿ ಚಿಂತೆ ಮಾಡಬಾರ್ದು. ಚಿಂತೆ ಅಂದರೆ ಇಚ್ಛಾ ತ್ಯಾಗ ಮಾಡಬೇಕು. ಇಚ್ಛಾ ಮಾಡೋದು ನಿಲ್ಲಿಸ್ಬೇಕು. ಎಲ್ಲಿ ಇಚ್ಛಾ ಇರ್ತದೆ ಅಲ್ಲಿ ಮುನಿ ಅನ್ನೋದು ಬರೋದಿಲ್ಲ. ಇಚ್ಛಾ ತ್ಯಾಗ ಮಾಡಬೇಕು. ಅನೇಕ ಪ್ರಕಾರ ವಿಚಾರ ಮಾಡೋದು ಅದಕ್ಕೇನಂತಾರೆ ಇಚ್ಛಾ ದೂರ ಮಾಡಬೇಕು. ಇಚ್ಛಾ ನಮಗೆ ಭಾಗಕೈತಿ. ಆ ಇಚ್ಛಾ ನಮಗೆ ಅಭಿಲಾಷ ಅಂತ ಹೇಳ್ತಾರೆ. ಅಭಿಲಾಷ ಮನುಷ್ಯನಲ್ಲಿ ಇಟ್ಕೊಳ್ಳೋದಿಲ್ಲ ಮುನಿ ಮಹಾರಾಜರು ಹೆಂಗಿರ್ತಾರೆ, ಮಿಂಚಿನಕತ್ಲೆ ಇರ್ತಾರೆ ಅವರು, ಕಾಮಿನ ಬಿಲ್ಲಿಕತ್ಲೆ ಇರ್ತಾರೆ ಅವರು. ಯಾವುದೂ ಮನುಷ್ಯನಾಗ ವಿಚಾರ ಮಾಡೋದಿಲ್ಲ ಅವರು. ಅದು ಯಾವುದೂ ಕೂಡ ಅವರು ಏನು ಇಟ್ಕೊಳ್ಳೋದಿಲ್ಲ. ಅವ್ರು ಏನು ಚಿಂತನೆ ಮಾಡಬೇಕಾದ್ರೂ ಕೂಡ 35 ಅಕ್ಷರ ತಗೊಂಡು ಸುಮ್ಮನೆ ಅವ್ರು ಏನು ಮಾಡ್ತಾರೋ ಧ್ಯಾನ ಮಾಡ್ತಿರ್ತಾರೆ. ಅನೇಕ ವಸ್ತುಗಳನ್ನು ತ್ಯಾಗ ಮಾಡ್ತಾರೆ. ಯಾವುದೂ ಇಚ್ಛಾ ಇರೋದಿಲ್ಲ. ಎಲ್ಲಿ ಇಚ್ಛಾ ಇರ್ತದೆ ಅಲ್ಲಿ ಅವ್ರಿಗೆ ಸಾಧು ಅನ್ನಕ್ಕೆ ಬರೋದಿಲ್ಲ. ಇಚ್ಛಾ ನಿರೋಧ ತಪಃ ಅಂತ ಹೇಳ್ತಾರೆ. ಏನಂತಾರೇ ಒಂದು ವಿಷಯದ ಮೇಲೆ ಚಿಂತೆ ಮಾಡಬೇಕು, ಚಿಂತೆ ಮಾಡಬಾರ್ದು. ಯಾವುದೇ ಚಿಂತೆ ಮಾಡ್ತಾರೋ ಅಲ್ಲಿ ಏನಾಗ್ತೈತಿ, ಅಶುಭ ಕ್ರಿಯೆ ಬರ್ತಾವೆ. ಅಶುಭ ಕ್ರಿಯೆಗಳನ್ನು ನಿಲ್ಲಿಸ್ಬೇಕ. ಶುಭ ಉಪಯೋಗದಾಗ ಶುದ್ಧೋಪಯೋಗಗಳು ಇರ್ತಾರೆ. ಸಮಯಕ್ಕೆ ಅನುಸಾರ ಅವ್ರು ಏನು ಮಾಡ್ತಾರೋ ಒಳ್ಳೇದು ಮಾಡ್ಕೊಂತ ಹೋಗ್ತಾರೆ. ಎಲ್ಲವನ್ನ ಅರ್ಥ ಮಾಡ್ಕೊತಾರೆ. ಗಟ್ಟೆ ಕುತ್ಕೊಂಡು ಅಶುಭ ಚಿಂತನೆ ಮಾಡೋದಿಲ್ಲ. ಅಶುಭ ಚಿಂತನೆ ಮಾಡಿದ್ರಪ್ಪ ಅಂದ್ರೆ ಕರ್ಮ ಬಂದಾಗ್ತೈತಿ. ಅದನ್ನ ಏನು ಮಾಡ್ತಾರೆ ಅವರು ಇಚ್ಛಾ ಅಂದ್ರೆ ಏನು, ಇಚ್ಛಾ ಅಂದ್ರೆ ಏನು, ಎಲ್ಲವನ್ನು ತ್ಯಾಗ ಮಾಡೋದು. ಪಂಚಪ್ರತಿಷ್ಠೆ ಆಗಿರ್ತಾರೆ ಅವರು. ಪಂಚಪ್ರತಿಷ್ಠೆ ಚಿಂತನೆ ಮಾಡ್ತಾರೆ. ಲೋಭ ಅಂತಂದ್ರೆ ಆಸೆ, ಅದನ್ನು ಕೂಡ ಚಿಂತೆ ಮಾಡೋದಿಲ್ಲ. ಎಲ್ಲವನ್ನು ತ್ಯಾಗ ಮಾಡ್ತಿರ್ತಾರೆ. ಅದಕ್ಕಾಗಿ ಸ್ವಯಂ ಧ್ಯಾನ ಮಾಡ್ತಿರ್ತಾರೆ. ಯಾವುದು ವ್ಯಾಪಾರ ಏನೂ ಇರೋದಿಲ್ಲ. ಯಾರು ಬಂದರು ಯಾರು ಹೋದ್ರು ಏನು ಗೊತ್ತಾಗೋದಿಲ್ಲ. ಅವರೆಲ್ಲ ಏನು ಮಾಡ್ತಾರೆ, ಬೇದರಿಕೆಯನ್ನು ಮಾಡ್ತಾರೆ, ಸಾಧನ ಮಾಡ್ತಾರೆ. ಆರ್ತರೋದ್ರ ಧ್ಯಾನ ಮಾಡೋದಿಲ್ಲ. ಹಾಗಾಗಿ ಓಂ ಹ್ರೀಂ ಶ್ರೀಂ ಹರಂ ಅನ್ಕೊಂತ ಧ್ಯಾನ ಮಾಡ್ತಾರೆ. ನಿಶ್ಚಯದಿಂದ ಮಾಡ್ತಾರೆ. ಇಚ್ಛಾ ರಹಿತ ಮಾಡ್ತಾರೆ ಅವರು. ಅವ್ರಿಗೆ ಇಚ್ಛಾ ಯಾವುದೂ ಇರೋದಿಲ್ಲ. ಇಚ್ಛಾ ಬಂತಂದ್ರೆ ಧ್ಯಾನ ಮಾಡೋಕ್ಕೆ ಆಗೋದಿಲ್ಲ. ಅದಕ್ಕೆ ಅವ್ರು ಏನು ಮಾಡ್ತಾರೋ ಒಂದು ತಾಸು ಆರಾಮ್ ಕುತ್ಕೊಂಡು ಚಿಂತನೆ ಮಾಡ್ತಾರೋ. ಅದನ್ನಿಲ್ಲ ಭೋಗ ಇರಂಗಿಲ್ಲ ಅವರಿಗೆ. ಭೋಗ ಅದರೊಳಗೆ ಊರ್ಜಾವಿಲ್ಲ. ಭೋಗ ಎಲ್ಲ ತ್ಯಾಗ ಮಾಡ್ತಾರೆ. ಅವ್ರು ನೋಡಿದ್ರೆ ಭೋಗ ಅನಿಸ್ತೇನ, ಮುನಿ ನೋಡಿದ್ರೆ ತ್ಯಾಗಿ ಅನ್ನಿಸ್ತಾರೆ, ಭೋಗಿ ಅನ್ನಿಸ್ತಾರೆ, ತ್ಯಾಗಿಗಳು ಅನ್ನಿಸ್ತಾರೆ. ಇಲ್ಲಿ ಬಂದಾಗ ಹೆಂಗೆ ಅನಿಸ್ತೈತಿ ನಿಮಗೆ? ಆನಂದ ಸುಖ. ಬರೀ ಮುನಿ ಮಾಡಿದ್ರೆ ನೋಡ್ಕೊಂತ ಕೂತ್ರೆ ಸಾಕು, ನಿನ್ಗೆ ಏಕಾಗ್ರತೆ ಬರ್ತೈತಿ. ನಾನು ನೋಡ್ಕೊಂತ ಕೂತ್ರೆ ಏಕಾಗ್ರತೆ ಬಂತು. ಮನೆ ಆಗಿದ್ರೆ 22 ಸಲ ಹೋಗ್ತಿದ್ದೆ, 22 ಸಲ ಬರ್ತಿದ್ದೆ. ಮನೆಯಾಗ ಅಡುಗೆ ಮನೆಗೆ, ಟಿವಿ ಮನೆಗೆ, ಪಡಸಾಲಿಗೆ, ಲೆಟ್ರೂಮ್ಗೆ ಹೋಗ್ತಾ ಇರ್ತಿದ್ದೆ. ಇಲ್ಲಿ ಕುಂತಿದ್ದೆ. ಎಲ್ಲೇ ಜ್ಞಾನ ಭಾವ ಇರ್ಬೋದು. ನನ್ನ ಕಡೆ ಬಂದರೆ ಜ್ಞಾನ ಹೌದ್ರಿಲ್ಲ. ಆತ್ಮದಲ್ಲಿ ಜ್ಞಾನ ಇರ್ತದೆ. ಅಲ್ಪ ಜ್ಞಾನ ಇದ್ರೂ ಕೂಡ ನಮ್ಮ ಪ್ರಮಾಣಿಕ ಜ್ಞಾನ ಇದೆ. ಹೀಗಾಗಿ ನಾವು ಮುನಿ ಮಹಾರಾಜರಿಗೆ ಕೂಡ ಪೂಜನೆ ಅಂತ ತಿಳಿಸ್ತಾರೆ. ಧ್ಯಾನವನ್ನು ಮಾಡಲು ಹೋಗೋದು ಧ್ಯೇಯ ಅಂತಾರೆ. ಧ್ಯಾನವನ್ನು ಮಾಡೋದು ಧ್ಯಾತ ಅಂತಾರೆ. ಧ್ಯಾನ ಅಂತಂದ್ರೆ ಚಿತ್ತದ ಏಕಾಗ್ರತೆಯನ್ನು ಧ್ಯಾನ ಅಂತ ಹೇಳ್ತಾರೆ. ನಿಶ್ಚಯ ಧ್ಯಾನ ಅಂದ್ರೇನು? ನಾನು ನೋಡ್ರಿ, ನಾ ಪರದ ಧ್ಯಾನ ಮಾಡೋದಂದ್ರೆ ನನಗೆ ಧ್ಯಾನ ಆಗೋದಿಲ್ಲ. ಪರದಿಂದ ಭಿನ್ನವಾಗಿ ಧ್ಯಾನ ಮಾಡೋದು, ಧ್ಯಾನ ಮಾಡ್ಕೊಳ್ಳೋದು. ಏನು ಮಾಡೋದು? ಆತ್ಮನಲ್ಲಿ ಲೀನವಾಗೋದಕ್ಕೆ ಏನಂತಾರೋ ನಿಶ್ಚಯ ಧ್ಯಾನ. ನಿಮ್ಮದು ಮಾಡೋಕತ್ರ ಏನಂತಾರೋ ಪರ ಧ್ಯಾನ. ಅದರಿಂದ ಸಾಧುಗಳು ವಿಷಯ ಕಸಗಳಿಂದ ವಿಮುಕ್ತರಾಗಿ ಅರಿತಾದಿಗಳನ್ನು ಧ್ಯಾನ ಮಾಡುತ್ತಾರೆ. ಆತ್ಮಚಿಂತನೆಯಲ್ಲಿ ಲೀನವಾಗಿರ್ತಾರೋ ಅದು ನಿಶ್ಚಯ ಧ್ಯಾನ. ಅವರಿಗೆ ನಿರಾಕುಲ ಸುಖ ಪ್ರಾಪ್ತಿಯಾಗುತ್ತದೆ. ಅದಕ್ಕೆ ಅವರು ಧ್ಯಾನ ಮಾಡ್ತಾರೆ. ಇನ್ನು